ಅಲ್ಲಮ ಪ್ರಭುದೇವರ ಒಂದು ಬೆಳಗಿನ ವಚನ. ಕೆಂಡದ ಗಿರಿಯ ಮೇಲೆ ಒಂದು ಅರಗಿನ ಕಂಬ ಇದ್ದಿತ್ತು. ಕೆಂಡದ ಗಿರಿಯ ಮೇಲೆ ಒಂದು ಅರಗಿನ ಕಂಬ ಇದ್ದಿತ್ತು. ಅಲ್ಲಮ ಪ್ರಭುದೇವರ ಒಂದು ಬೆಳಗಿನ ವಚನ. ಕೆಂಡದ ಗಿರಿಯ ಮೇಲೆ ಒಂದು ಅರಗಿನ ಕಂಬ ಇದ್ದಿತ್ತು. ಕೆಂಡದ ಗಿರಿಯ ಮೇಲೆ ಒಂದು ಅರಗಿನ ಕಂಬ ಇದ್ದಿತ್ತು. ಅರಗಿನ ಕಂಬದ ಮೇಲೆ ಒಂದು ಹಂಸೆ ಎದ್ದಿತ್ತು. ಅರಗಿನ ಕಂಬದ ಮೇಲೆ ಒಂದು ಹಂಸ ಎದ್ದಿತ್ತು. ಕಂಬ ಬೆಲ್ಲಿತ್ತು, ಹಂಸೆ ಆರೆತ್ತು. ಗುಹೇಶ್ವರ ಗುಹೇಶ್ವರ ಗುಹೇಶ್ವರ. ಕೆಂಡದ ಗಿರಿಯ ಮೇಲೆ ಒಂದು ಅರಗಿನ ಕಂಬ ಎದ್ದಿತ್ತು. ಸ್ವಾಮೀಜಿಯವರೇ, ಈ ಬೆಳಗಿನ ವಚನದೊಳಗೆ ಅಲ್ಲಮ ಪ್ರಭುದೇವರು ಏನು ಹೇಳ್ತಾ ಇದ್ದಾರೆ? ಈ ವಚನ ಗದ್ಯದಲ್ಲಿ ಬರೆದರೆ 2 ಸಾಲಿದೆ. ಏನಿದೆ ಈ ವಚನದೊಳಗೆ? ಕೆಂಡದ ಗಿರಿಯ ಮೇಲೆ ಒಂದು ಅರಗಿನ ಕಂಬ ಎದ್ದಿತ್ತು. ಕೆಂಡದ ಗಿರಿ ಅಂದರೆ ಏನು ಸ್ವಾಮೀಜಿ? ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಈ ಪ್ರಪಂಚವನ್ನು ಕೆಂಡದ ಗಿರಿ ಅಂತ ಕರೀತಾರೆ. ಪ್ರಪಂಚ ಅಂದರೆ ಜಗತ್ತು ಅಂತಲೂ ತಗೋಬೋದು, ಸಂಸಾರ ಅಂತಲೂ ತಗೋಬೋದು, ಲೌಕಿಕ ಅಂತಲೂ ತಗೋಬೋದು. ನಾವು ಈ ಲೌಕಿಕದೊಳಗೆ ಮನುಷ್ಯರಾಗಿ ಹುಟ್ಟು ಬಂದುಬಿಟ್ಟು ಎಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀವಲ್ಲ. ಸುಖ ಅನ್ನೋದು ಎಲ್ಲೈತಿ? ಒಂದು ಕಡೆ ಜನಪದ ಹೆಣ್ಮಗಳ ಹಾಡ್ತಾಳೆ, ಸುಖ ಎಲ್ಲರಿಗೆಲ್ಲೈತವ್ವ, ಸುಖ ಎಲ್ಲರಿಗೆಲ್ಲೈತವ್ವ. ಆ ಜನಪದ ಕವಿಯಿತ್ರಿ ಹಾಡ್ತಾಳೆ, ಸುಖ ಎಲ್ಲರಿಗೆ ಎಲ್ಲವ ಬರ್ತದ. ಹಾಗೆ ಅಲ್ಲಮ ಪ್ರಭುದೇವರು ವಚನದಲ್ಲಿ ಹೇಳ್ತಾರೆ, ಈ ಬದುಕನ್ನು, ಈ ಜಗತ್ತನ್ನು, ಈ ಪ್ರಪಂಚವನ್ನು, ಈ ಲೌಕಿಕ ಈ ಸಂಸಾರವನ್ನು ಕೆಂಡದ ಗಿರಿ ಅಂತಾರೆ. ಏನ್ರಿ ಕೆಂಡದ ಬೆಟ್ಟ ಅಂದರೆ? ಒಲೆಯಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಸ್ಟವ್ ಒಲೆಯೊಳಗೆ, ಅದರಲ್ಲೂ ಬಿಸಿಕಾದೊಳಗೆ ಚಪಾತಿ ರೊಟ್ಟಿ ಸುಡಬೇಕಾದ್ರೆ ಅಲ್ಲಿ ಅಡುಗೆ ಮಾಡ್ತಕ್ಕಂಥ ಮಳೆಯವ್ರಿಗೆ ಸಾಕಬೇಕಾಗ್ತದೆ. ಯಾಕೆ? ಹೊರಗೂ ಬಿಸಿಲಿನ ಜಳ, ಇಲ್ಲೂ ಬಿಸಿಲಿನ ಜಳ, ಸಾಕಾಗೋಗ್ಬಿಟ್ಟಿರ್ತದೆ. ಹಂಗೆ ಬರೀ ಒಲೆ ಮುಂದೆ ಕೂತ್ರೇ ಇಷ್ಟು ಬಿಸಿಲು, ಇಷ್ಟು ಶಾಖದ ಜಳ. ಇನ್ನು ಜಗತ್ತೇ ಕೆಂಡದ ಪರ್ವತ ಆಗಿಬಿಟ್ರೆ ಇಲ್ಲಿ ಜೀವನ ನಡಿಬೇಕು ಹೆಂಗೆ? ಅದನ್ನು ಅಲ್ಲಮ ಪ್ರಭುದೇವರು ಈ ಜಗತ್ತಿನ ಬದುಕು ಎಷ್ಟು ಘೋರ ಎನ್ನುವುದನ್ನು ಈ ಕೆಂಡದ ಗಿರಿ ಎನ್ನುವ ಒಂದು ರೂಪಕದೊಳಗೆ ಚಿತ್ರಿಸ್ತಾರೆ. ಈ ಬದುಕು ಅನ್ನತಕ್ಕಂಥದ್ದು ಇದೆಯಲ್ಲ, ಇದು ಸುಂದರ ಅನ್ನೋದೇನದಲ್ಲ, ಇದು ಸುಖ ಅನ್ನೋದೇನದಲ್ಲ, ಅವರೇ ಒಂದು ವಚನದಲ್ಲಿ ಹೇಳ್ತಾರೆ, ಸಾಸಿವೆ ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ. ಈ ಬದುಕಿನಲ್ಲಿ ಸುಖ ಎಷ್ಟೈತಪ್ಪ ಅಂತೇಳಿದರೆ ಸಾಸಿವೆ ಕಾಳಿನಷ್ಟು, ದುಃಖ ಎಷ್ಟೈತಪ್ಪ ಅಂತಂದ್ರೆ ಸಾಗರ ಸಮುದ್ರದಷ್ಟು ಅಂತ ಅಲ್ಲಮ ಪ್ರಭುದೇವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಅದು ಅವರ ಲೋಕಾನುಭವ. ಅದನ್ನು ಈ ವಚನದಲ್ಲಿ ಹೇಳ್ತಾರೆ, ಕೆಂಡದ ಗಿರಿಯ ಮೇಲೆ ಒಂದು ಅರಗಿನ ಕಂಬ ಎದ್ದಿತ್ತು. ಸ್ವಾಮೀಜಿಯವರೇ, ಈ ಜಗತ್ತು ಲೌಕಿಕ ಸಂಸಾರ ಕೆಂಡಗಿರಿ, ಅರಗಿನ ಕಂಬ ಅಂದರೆ ಏನು ಸ್ವಾಮೀಜಿ? ಅಲ್ಲಮ ಪ್ರಭುದೇವರು ಯಾಕೆ ಹಿಂಗೆ ಬೆಳಗಿನಲ್ಲೇ ಹೇಳ್ತಾರೆ? ಈ ಜಗತ್ತೇ ಒಂದು ಕೆಂಡದ ಪರ್ವತ ಅಂತ ಯಾಕೆ ಹೇಳೋದಲ್ಲ? ಈಗ ನೋಡ್ರಿ, ಎಲ್ಲ ಬಿಡಿಸಿ ಹೇಳಿಬಿಟ್ರೆ ಅದರೊಳಗೆ ಆನಂದ ಸೊಗಸಿರೋದಿಲ್ಲ. ನಾವು ಅದನ್ನು ಬಿಡಿಸಿ ಹೊರಟ್ರೆ ಆಗ ಧ್ವನಿ ರಮ್ಯತೆ ಬಹಳ, ಅದಕ್ಕೆ ಅರ್ಥ ಬಹಳ. ಸಂಸಾರ ಕೆಂಡ ಅಂದರೆ ಅದೇ ಕೆಂಡದ ಗಿರಿ ಅಂದಾಗ ಕೆಂಡದ ಬೆಟ್ಟ ಏನದು? ಸಂಸಾರ, ಲೌಕಿಕ ಜಗತ್ತು. ಅದನ್ನು ಏನೇ ರೀತಿಯಲ್ಲಿ ನೀವು ಹೇಳ್ಕೊತ ಹೋಗ್ಬೋದು. ಅದಕ್ಕೆ ಅನೇಕ ಅರ್ಥಗಳು ಹೊರಡ್ತದೆ, ಅನೇಕ ಧ್ವನಿಗಳು ಹೊರಡ್ತವೆ.
ಸರಿ, ಅರಗಿನ ಕಂಬ ಅಂದ್ರೇನಪ್ಪ? ಕೆಂಡಾದ ಗಿರಿಯ ಮೇಲೆ ಒಂದು ಅರಗಿನ ಕಂಬ ಎತ್ತೆತ್ತು. ಅರಗಿನ ಕಂಬ ಅಂದ್ರೇನಪ್ಪ? ಈ ಮನುಷ್ಯ ನಾವೇನು ಪಡೆದುಕೊಂಡು ಬಂದಂಥ ಈ ಶರೀರ ಏನಿದೆಯಲ್ಲ, ಇದೇ ಅರಗಿನ ಕಂಬ. ಏನು ಸ್ವಾಮೀಜಿ ಅರಗಿನ ಕಂಬ ಅಂದರೆ? ಅರಗ ಏನಂತ ಗೊತ್ತು ನಿಮಗೆ? ಅರಗು ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋದರು ಅಂತೇಳಿ ನಾವು ಕಥೆಯನ್ನು ಕೇಳ್ತೀವಿ. ಅರಗಿನ ಮನೆ ಅಂದರೆ ಏನು? ಅರಗು ಒಂದು ಸ್ವಲ್ಪ ಬೆಂಕಿ ಸೋಕರು ಸಾಕು, ಧಗ್ಗಂತ ಹತ್ಕೊಂಡ್ಬಿಡ್ತದೆ, ಹೌದಲ್ಲ? ಈಗ ಫೈಬರ್ಲೆಲ್ಲ ಮನೆ ಕಟ್ಟಕ್ಕೆ ಶುರು ಮಾಡಿದ್ದಾರೆ. ಎಷ್ಟೋ ಕಡೆ ಫೈಬರಲ್ಲಿ ಮನೆ ಕಟ್ತಾರೆ ಪಾಶ್ಚಾತ್ಯ ದೇಶಗಳಲ್ಲಿ, ಹಗುರ ಅಂತ. ಮತ್ತು ಬಹಳ ಒಂದೇ ದಿನದಾಗ ನಿರ್ಮಾಣ ಮಾಡಿಬಿಡ್ತಾರೆ, ಬದುಕಕ್ಕೆ ಸುಲಭ ಅಂತ. ಕಟ್ಟೋದು ಸುಲಭ, ಒಂದೇ ದಿನದಲ್ಲಿ ಮನೆ ನಿಜ ಆಗತ್ತೆ ಸರಿ. ಅಷ್ಟೇ ಅಲ್ಲ, ಕೆಳಗೆ ಗಾಲಿ ಚಕ್ರ ಹಾಕಿಬಿಟ್ಟಿರ್ತಾರೆ, ಅದನ್ನು ತೊಳ್ಕೊಂಡು ಎಲ್ಲಿಂದ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಎಲ್ಲಿ ಖಾಲಿ ಜಾಗ ಇರ್ತದೆ ಅಲ್ಲಿ ಇಟ್ಕೊಂಡ್ಬಿಟ್ರೆ ಅದೇ ನಿಮ್ಮ ಮನೆ ಆಗೋಯ್ತು. ಹಂಗೆ ಈಗ ಫೈಬರಲ್ಲಿ ಮನೆ ನಿರ್ಮಾಣ ಆಗ್ತಾ ಇದ್ದಾವೆ. ಆ ಫೈಬರ್ ಮನೆ ಒಂದು ಸ್ವಲ್ಪ ಅಗ್ನಿ ಸೋಕಿಬಿಟ್ರೆ ಎಲ್ಲ ಸುಟ್ಟು ಭಸ್ಮ ಆಗೋಗ್ಬಿಡುತ್ತೆ. ಅರಗಿನ ಮನೆಗೆ ಬೆಂಕಿ ಸೋಕಿದ ಕೂಡಲೇ ಧಗ್ಗನ ಹತ್ಕೊಂಡ್ಬಿಡ್ತದೆ. ಹಾಗೆ ಅಲ್ಲಮ ಪ್ರಭುದೇವರು ಈ ಶರೀರವನ್ನು ಒಂದು ಅರಗಿನ ಮನೆ ಅಂತಾರೆ, ಈ ಶರೀರವನ್ನು ಒಂದು ಅರಗಿನ ಕಂಬ ಅಂತಾರೆ. ಅಂದರೆ ಅರಗು ಅಂದ್ರೇನು? ಕೂಡಲೇ ಹತ್ಕೊಂಡು ಹುರಿದೋಗ್ತದೆ, ಅದು ಸ್ಥಿರವಾಗಿರೋದಿಲ್ಲ. ಹಂಗೆ ನಾವು ಕೂಡ ಈ ಸ್ಥಿರವಲ್ಲದ ಈ ಶರೀರವನ್ನು ನಂಬ್ಕೊಂಡು ಬಂದಿದ್ದೇವೆ. ಈ ಸ್ಥಿರವಲ್ಲದ ಶರೀರದಲ್ಲಿ ಇದ್ಕೊಂಡು ನಾ ಶಾಶ್ವತವಾಗಿರ್ತೇನೆ ಅಂತೇಳಿ ಬಾಳ್ವೆ ಮಾಡ್ತಾ ಇದ್ದೇವೆ. ಆದರೆ ಈ ಶರೀರ ಮಗುವಾಗಿತ್ತು, ಬಾಲ್ಯಕ್ಕೆ ಬಂತು, ಯೌವನಕ್ಕೆ ಬಂತು, ಹೀಗೆ ಶರೀರ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಹೋಗ್ತದೆ. ಶರೀರ ಎಷ್ಟು ವರ್ಷ ಬದುಕ್ತದೆ? 90 ವರ್ಷ, 80 ವರ್ಷ, 75 ವರ್ಷ, 60 ವರ್ಷ, ಅವರ ಆರೋಗ್ಯ ಇಟ್ಕೊಂಡಂಗೆ. ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಆರೋಗ್ಯ ಇಟ್ಕೊಂತಾರೆ ಹಂಗಂಗೆ 100 ವರ್ಷ. ಈಗ ಚತುರ್ವೇದಿ ಅನ್ನತಕ್ಕಂಥವ್ರು ಒಬ್ಬರು 125 ವರ್ಷ ಬದುಕಿದ್ರು. ನಮ್ಮ ಸಿದ್ಧಗಂಗಾ ಬುದ್ಧಿಯವರು 111 ವರ್ಷ ಬದುಕಿದ್ರು. ಇನ್ನೊಬ್ಬರು ಬಾಲ್ಕಿ ಪಟ್ಟದೇವರು 115 ವರ್ಷ ಬದುಕಿದ್ರು. ಅವರು ಕೋಲು ಹಿಡ್ಕೊಳ್ಳದೆ ನಡೆದಾಡ್ತಿದ್ರು. ಅಂದೇ ಮನುಷ್ಯ ಏನಿದೆಯಲ್ಲ, ನಮ್ಮ ಆರೋಗ್ಯವನ್ನು ನಾವು ಹೇಗೆ ಇಟ್ಕೋತೇವೆ ಅನ್ನೋದ್ರ ಮೇಲೆ ಇರ್ತದೆ. ಅಲ್ಲಮ ಪ್ರಭುದೇವರು ವಚನದಲ್ಲಿ ಹೇಳ್ತಾರೆ, ಈ ಶರೀರವನ್ನು ಅರಗಿನ ಕಂಬ ಅಂತಾರೆ. ಸೊ ಅರಗಿನ ಕಂಬ ಇದು ಸ್ಥಿರವಲ್ಲ, ಇದು ಶಾಶ್ವತ ಅಲ್ಲ. ಇದು ಯಾವ ಬೇಕಾದ್ರೂ ಕಂತೆ ಒಗಿತದೆ. ಮುಂದೆ ವಚನದಲ್ಲಿ ಏನು ಹೇಳ್ತಾರೆ? ಅರಗಿನ ಕಂಬದ ಮೇಲೆ ಒಂದು ಹಂಸ ಎತ್ತೆತ್ತು. ಈ ಅರಗಿನ ಕಂಬದ ಮೇಲೆ ಹಂಸ ಅಂದ್ರೆ ಏನು ಸ್ವಾಮೀಜಿ? ಅರಗಿನ ಕಂಬದ ಮೇಲೆ ಒಂದು ಹಂಸ ಎದ್ದಿತ್ತು. ಮನುಷ್ಯನ ಶರೀರ ಅರಗಿನ ಕಂಬ, ಹಂಸ ಯಾವುದು ಸ್ವಾಮೀಜಿ? ಜೀವಾತ್ಮನನ್ನು ಆತ್ಮಹಂಸ ಅಂತ ಕರೀತಾರೆ. ಯೋಗದ ಪರಿಭಾಷೆಯಲ್ಲಿ ಅನುಭವದೊಳಗೆ ಆತ್ಮಹಂಸ ಅಂತ ಕರೀತಾರೆ. ಹಂಸ ಕೆಸರ ನೀರಿನಲ್ಲಿದ್ದರೂ ಕೂಡ ಕೆಸರ ನೀರನ್ನು ತನಗೆ ಅಂಟಿಸ್ಕೊಳ್ಳೋದಿಲ್ಲ. ತಾವರೆಹೂವು ಕೆಸರ ನೀರಿನಲ್ಲಿ ಬೆಳೆದು ಹುಟ್ಟಿದ್ರೂ ಕೂಡ ನೀರನ್ನು ತನಗೆ ಅಂಟಿಸ್ಕೊಳ್ಳೋದಿಲ್ಲ. ಹಂಗೆ ಈ ಹಂಸ ಏನಿದನಲ್ಲ, ಅವನು ಶರೀರದ ಜೊತೆಯಲ್ಲೇ ಇರ್ತಾನೆ. ನಾವು ಯಾವಾಗ ಹುಟ್ಟು ಬಂದವು ಆ ಹುಟ್ಟಿದಾಗ್ಲಿಂದ ಅವನು ಶರೀರದ ಜೊತೆಯಾಗೇ ಇರ್ತಾನೆ. ಆದರೆ ಲೌಕಿಕವನ್ನಾಗಲಿ ಸಂಸಾರವನ್ನಾಗಲಿ ಮತ್ತೊಂದಾಗಲಿ ಹಂಸ ಅವನು ತನಗೆ ಅಂಟಿಸ್ಕೊಳ್ಳೋದಿಲ್ಲ. ಅವನು ಯಾವಾಗ ಬೇಕಾದ್ರೆ ಶರೀರವನ್ನು ಬಿಟ್ಟು ಹೋಗಿಬಿಡ್ತಾನೆ ತಾನಾಗಿ. ಈ ಶರೀರ ಅವನಿಗೆ ಒಂದು ಸೋಪಾನ, ಒಂದು ಮೆಟ್ಲು. ತಾನು ಜೀವನದೊಳಗೆ ಸಾಧನೆ ಮಾಡಬೇಕಂತೇಳಿ ಜೀವಾತ್ಮ ಈ ಶರೀರವನ್ನು ಧರಿಸಿ ಬರ್ತಾನೆ. ಶರೀರವನ್ನು ಧರಿಸಿ ಬಂದು ಏನು ಮಾಡ್ತಾನೆ? ತಾನು ಆಧ್ಯಾತ್ಮದ ಗುರಿ ಸಾಧನೆಯನ್ನು ಮಾಡೋ ಸಲುವಾಗಿ ಬಂದಿರ್ತಾನೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಏನಾಗ್ತದೆ, ಈ ದೇಹ ಇರ್ತದಲ್ಲ, ವಿಷಯಾದಿಗಳು, ದೇಹದಲ್ಲಿ ಇಂದ್ರಿಯಗಳು ವಿಷಯಾದಿಗಳಿಗಾಗಿ ಹಂಬಲ ಮಾಡಿ ಇವನ್ನ ಲೌಕಿಕದೊಳಗೆ ಜೀವನವನ್ನು ಮುಗಿಸ್ಬಿಡ್ತಾವೆ, ಪರಮಾತ್ಮನನ್ನು ಪಡ್ಕೊಳ್ದಂಗೆ ಮಾಡಿಬಿಡ್ತಾವೆ. ಅದನ್ನೇ ಅಲ್ಲಮ ಪ್ರಭುದೇವರು ಇಲ್ಲಿ ಧ್ವನಿರಮ್ಯತೆಯಲ್ಲಿ ಹೇಳ್ತಾ ಇದ್ದಾರೆ. ಕೆಲವರು ಪರಮಾತ್ಮನ ಪಡ್ಕೊಳ್ತಾರೆ, ಕೆಲವರು ಪರಮಾತ್ಮನ ಪಡ್ಕೊಳ್ಳೋಕ್ಕಾಗದೆ ಸತ್ತು ಹುಟ್ಟಿ ಈ ಸಂಸಾರದೊಳಗೆ ಮತ್ತೆ ಹುಟ್ಟಿ ಬರ್ತಾ ಇರ್ತಾರೆ, ಕಣ್ಣೀರು ಹಾಕ್ತಾ ಇರ್ತಾರೆ. ಅದನ್ನೇ ವಚನದಲ್ಲಿ ಹೇಳ್ತಾರೆ. ಕಂಬ ಬೆಂದಿತ್ತು ಹಂಸ ಹಾರೆತ್ತು. ಕಂಬ ಸುಟ್ಟೋಯ್ತು, ಅರಗಿನ ಕಂಬ. ಸಂಸಾರದಲ್ಲಿ ಲೌಕಿಕದೊಳಗೆ ಇದು ಸುಟ್ಟೋಯ್ತು. ಇದು ಏನು ಬದುಕಲಿಕ್ಕೆ ಆಗದಂಗೆ ಆಗೋಯ್ತು. ರೋಗ ಬಂತು, ಅದು ಬಂತು, ಇದು ಬಂತು, ನಾನು ನನ್ನದು ಮೋಹ ಹಿಂಗೆಲ್ಲ ಬಂತು. ಮನುಷ್ಯ ಜೀವನದಲ್ಲಿ ಏನೂ ಸಾಧಿಸ್ತಿಲ್ಲ, ಬರೇ ನಾ ಉಣ್ತೀನಿ, ನಾ ತಿಂತೀನಿ, ಇದರಾಗ ಹೋದ, ಎಂದು ಭಕ್ತಿ ಮಾಡಲೇ ಇಲ್ಲ.
ಎಂದು ಅನುಭವ ಜೀವನದಲ್ಲಿ ನಿರಂಬುಡವಾಗಿ ಎಂದೂ ಒಂದು ನಿಮಿಷ ಅವನು ಧ್ಯಾನ ಮಾಡಲೇ ಇಲ್ಲ. ಒಂದು ದಿನ ಆದರೂ ಅವನು ಆನಂದವಾಗಿ ಕುಂತು ಪೂಜೆ ಜಪ ತಪ ಇವನು ಮಾಡಲೇ ಇಲ್ಲ. ಯಾಕೆ? ಲೌಕಿಕದೊಳಗೆ ಹೋಯಿತು ಜೀವನ ಎಲ್ಲ, ಆಯುಷ್ಯ ಎಲ್ಲ ಲೌಕಿಕ, ನಾನು ನನ್ನದು ನನಗೆ ಅಧಿಕಾರ ಇದ್ರಾಗ ಹೋಯ್ತು. ಸಂಸಾರ, ನಾನು ಸುಖ ಭೋಗ ಅನುಭವಿಸ್ತೀನಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ಐಶ್ವರ್ಯ ಇದ್ರಾಗ ಹೋಯ್ತು ಇವನು. ನಾ ಉಣ್ತೀನಿ, ನಾನು ತಿಂತೀನಿ, ಇದ್ರಾಗ ಇವನು ಜೀವನ ಹೊರಟೋತು. ನಾ ಸಾಧನೆ ಮಾಡ್ತೀನಿ, ನಾನು ಅಚೀವ್ಮೆಂಟ್ ಮಾಡ್ತೀನಿ, ಲೋಕಕ್ಕೆ ಬೆಳಕಾಗ್ತೀನಿ, ಇನ್ನೊಬ್ರಿಗೆ ಸಹಾಯ ಮಾಡ್ತೀನಿ, ಮತ್ತೊಬ್ರಿಗೆ ನೆರವು ನೀಡ್ತೀನಿ, ಇದು ಇವನು ಜೀವನದಾಗ ಬರಲೇ ಇಲ್ಲ. ಈ ಜೀವನವನ್ನು ಪರಾರ್ಥಕ್ಕೆ ಪರಸೇವೆಗೆ ನಾನು ತೊಡಗಿಸ್ತೀನಿ ಅನ್ನತಕ್ಕಂಥ ಭಾವನೆ ಇವನಿಗೆ ಬರಲೇ ಇಲ್ಲ. ಅದಕ್ಕೆ ಅಲ್ಲಮ ಪ್ರಭುದೇವರು ಕಂಬ ಬೆಳೆದಿತ್ತು ಹಂಸೆ ಆರಿತ್ತು, ಕಂಬ ಸುಟ್ಟೋಯ್ತು ಅಂದರೆ ದೇಹ ಏನಾಯ್ತಲ್ಲ ಇದಕ್ಕೆ ಕಂತೆ ಹೋಗಿತ್ತು, ಆಯುಷ್ಯ ಮುಗೀತು. ಆಗ ಆಯುಷ್ಯ ಮುಗಿದಾಗ ಏನು ಮಾಡ್ತಾನೆ? ಏನು ಅನಿವಾರ್ಯ, ಈ ಹಂಸ ನಾನು ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕಂತ ಬಂದಿದ್ದ, ಈ ದೇಹ ನನಗೆ ಕೈ ಕೊಟ್ಬಿಡ್ತು ಅಂತೇಳಿ ಅವನು ಮುಂದಿನ ಜನ್ಮಕ್ಕೆ ಇನ್ನೊಂದು ಜನ್ಮ ಧರಿಸ್ಲಿಕ್ಕೆ ಹೋಗ್ತಾನೆ. ಯಾರು ಈ ದೇಹದಲ್ಲೇ ಮುಕ್ತಾತ್ಮರಾಗ್ತಾರೆ ಅವ್ರು ಮಾತ್ರ ದೇಹ ಧರಿಸಿ ಬರೋದಿಲ್ಲ. ಹೀಗೆ 2 ಸಾಲಿನ ಈ ಗದ್ಯದೊಳಗೆ ಧ್ವನಿರಮ್ಯತೆ, ಅದನ್ನು ಪರಮಾತ್ಮನ ಪಡ್ಕೊಂಡ್ರು ಅಂತಲೂ ನೀವು ವ್ಯಾಖ್ಯಾನ ಮಾಡ್ಬೋದು. ಎಲ್ಲ ಪರಮಾತ್ಮನ ಪಡ್ಕೊಳ್ಳದೆ ಲೌಕಿಕದಲ್ಲಿ ಮುಳುಗಿದ್ರು ಅಂತ ಹೇಳ್ಬೋದು. ಕಂಬ ಬೆಂದಿತ್ತು ಅಂಥೇಳಿ ಅನುಭವದ ಜ್ಞಾನಾಗ್ನಿಯಲ್ಲಿ ದೇಹವನ್ನು ಅವನು ಸುಟ್ಟು ಅವನು ಪರಮಾತ್ಮನ ಪಡ್ಕಂಡ ಅಂತಲಾದರೂ ನೀವು ಧ್ವನಿರಮ್ಯತೆಯನ್ನು ವ್ಯಾಖ್ಯಾನಿಸ್ಬೋದು. ಎಲ್ಲ ಇವನು ನಾನು ನನ್ನದು ನನಗ ಅಂಥೇಳಿ ಸಂಸಾರದಲ್ಲೇ ನವುದು ಒಂದು ದಿವಸ ಸಂಸಾರದಲ್ಲಿ ಕಂತೆ ಒಗದ ಅಂತಲಾದರೂ ವಚನವನ್ನು ಅರ್ಥ ಮಾಡಿಕೊಳ್ಬೋದು. ಹೀಗೆ ಈ ವಚನ ಅಲ್ಲಮ ಪ್ರಭುದೇವರು ಬೆಳಗಿನ ಇಂತಹ ವಚನದೊಳಗೆ ಬಹಳ ಧ್ವನಿರಮ್ಯತೆ ಅರ್ಥ ಪರಂಪರೆಯನ್ನು ಹೊರಡಿಸಿ ಈ ಆತ್ಮ ಹಂಸ ಅವನು ಇರುವ ಪರಿಯನ್ನು, ಅವನೇನು ಆದ ಅನ್ನತಕ್ಕಂಥ ಪರಿಯನ್ನು ಈ ವಚನದಲ್ಲಿ ಭಾಳ ಸೊಗಸಾಗಿ ವರಿಸಿದ್ದಾರೆ. ಆತ್ಮಹಂಸನ ಬದುಕು ಕೆಂಡದ ಮೇಲೆ ನಡೆದದು. ಅವರಿಗೆ ಯಾರು ಸಬ್ಸ್ಕ್ರೈಬ್ ಬಟನ್ ಒತ್ತಿಲ್ಲ, ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅಲ್ಲಿ ಬೆಲ್ ಬಟನನ್ನು ಒತ್ತಿ, ಆಲ್ ಅಂತ ಬರುತ್ತೆ, ಎಲ್ಲ ಆಲನ್ನು ಬಟನನ್ನು ಒತ್ತಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಡಾಕ್ಟರ್ ವಿಜಯಕುಮಾರ ಮಹಾನುಭಾವಿಗಳು ಯೂಟ್ಯೂಬ್ ವಿಡಿಯೋ ಚಾನಲ್.